ಅದು ಹೈಟ್ ಇದು ಬರಲ್ಲ ಇನ್ನ ಮುಂದೆ ಎಕ್ಸ್ಪ್ರೆಷನ್ ಚೇಂಜ್ ಆಗಬೇಕು. ನಾವು ಮಾಡ್ರನ್ ಅವನ ಹೆಸದಾಗ ನಾನು ತಿನ್ಬೇಕು. ನೀವು ನೆನ್ನೆಯಿಂದ ಕೊಡ್ತೀರಾ ಇಟ್ಕೊಂಡಿದ್ದೀನಿ. ಇದು ನಂಗೆ ಬಾಕ್ಸ್ ಕಳ್ರಿ ಬಾಕ್ಸ್ ಅಂತೀನಿ. ಸರ ನೋಡ್ತಾವನೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಇದು ಸ್ಯಾಟರ್ಡೇಸ್ ವ್ಲಾಗ್ ಆಗಿರುತ್ತೆ. ಅಂದರೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದ್ದು ನೆಕ್ಸ್ಟ್ ದಿನ ವ್ಲಾಗ್ ಇದು. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗೆ ಹೋಗಿ ಬಂದಿದ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅದನ್ನು ನಾನು ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಅಂತ ಈ ವ್ಲಾಗ್ನ ಫಸ್ಟ್ ಹಾಕ್ತಿದ್ದೀನಿ. ಇದು ಶ್ರಾವಣ ಶನಿವಾರ ಆಗಿತ್ತು. ನನ್ನ ಮಗ ಆಟ ಆಡ್ತಾ ಇದ್ದ ಹಾಗೆ ಲೈಕ್ ಹೊಸಲು ದಾಟೋದನ್ನು ಮಾಡ್ತಾಯಿದ್ದ. ಅದಕ್ಕೆ ಸರಿ ಹೊಸಲು ದಾಟಿದ್ಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರೆ. ಹೊಸಲು ನಮ್ಮ ಒಂದು 4 ಡೇಸ್ ಬ್ಯಾಕ್ ನಮ್ಮ ಮನೇಲೂ ಹೊಸಲು ದಾಟ್ತಾ ಇದ್ದ. ಬಟ್ ಅದು ಸ್ವಲ್ಪ ಎತ್ತರ ಜಾಸ್ತಿ ನಮ್ಮ ಮನೇಲಿನೂ. ಸರಿ ಚಿಕ್ಕಮ್ಮ ಮನೇಲಿ ಬಂದ ಅಲ್ಲೂ ಸ್ವಲ್ಪ ಹೊಸಲು ಎತ್ತರ ಜಾಸ್ತಿ. ನಾನು ಒಳ್ಳೆ ದಿನ ನೋಡಿ ಪೂಜೆ ಮಾಡಿದ್ರೆ ಆಯಿತು, ಅವ್ನು ಹೊಸಲು ದಾಟಿದ್ರೆ ಅಂತ ಅನ್ಕೋತಾ ಇದ್ದೆ. ಬಟ್ ಅವತ್ತು ಒಳ್ಳೆ ದಿನವೇ ಸ್ಯಾಟರ್ಡೆ ಶ್ರಾವಣ ಶನಿವಾರ ಆಗಿತ್ತು. ಒಳ್ಳೆ ದಿನವೇ ಅವನು ಹೊಸಲು ದಾಟಿದ. ಅದಕ್ಕೋಸ್ಕರ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಅವತ್ತು ರೆಡಿ ಮಾಡ್ಕೊತಾ ಇದ್ವಿ. ಒಂದು ಸಿಂಪಲ್ಲಾಗಿ, ಬಿಕಾಸ್ ನಾವೇನು ಪ್ಲ್ಯಾನ್ ಮಾಡಿಲ್ಲ. ಅವನು ಆಟಾಡ್ತಾ ಇದ್ದವನು ಹಾಗೆ ಹೊಸ್ಲ ಹತ್ರ ಹೋಗಿ ಆಟಾಡ್ತಿದ್ದ ಅಲ್ವಾ. ಹಾಗೆ ಹೊಸ್ಲು ದಾಟ್ಬಿಟ್ಟ ಅಂತ ಪೂಜೆ ಮಾಡೋದಕ್ಕಂತ ಮಾಡಿದ್ವಿ. ಲೈಕ್ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡಿ ಲೈಕ್ ಏನೇನಿತ್ತು ಅದನ್ನೆಲ್ಲ ಇಟ್ಟು ಅವನು ಏನು ತೊಗೋತಾನೆ ಅಂತ ಒಂದು ಕ್ಯೂರಿಯಾಸಿಟಿಗೆ ನೋಡ್ತಿದ್ವಿ. ನಾನು ಇದನ್ನು ವೀಡಿಯೋ ಮಾಡಬೇಕು ಅಂತ ಏನಿರಲಿಲ್ಲ. ಸುಮ್ಮನೆ ಇದ್ವಿ ಅಲ್ವಾ ಅಂತ ಹೇಳಿ ಒಂದು ವೀಡಿಯೋ ಮಾಡಿಕೊಂಡೆ. ನನಗೂ ನೆನಪಿರುತ್ತೆ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಅವನು ದೊಡ್ಡವನಾದ್ಮೇಲೆ ಇದನ್ನೆಲ್ಲ ನೋಡ್ಬೋದು ಅಂತ ಇದೊಂದು ಕ್ಯಾಪ್ಚರ್ ಮಾಡಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ವ್ಲಾಗಲ್ಲಿ. ದೊಡ್ಡವನಾದ್ಮೇಲೆ ಅವನು ನೋಡಲಿ, ಅವನಿಗೂ ಖುಷಿ ಆಗುತ್ತೇನೋ, ನಮಗೂ ನೆನಪಿರುತ್ತೆ ಇದು ಯಾವಾಗ ಅವನು ಈ ಥರ ಮಾಡ್ದ ಅಂತ ಹೇಳಿ. ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ.
ನೋಡ್ಬೋದು ನೀವು ಅವನು ಏನು ತೊಗೊಂಡಿದ್ದಾನೆ ಅಂತ ನೀವು ಎಲ್ಲ ನೋಡಿರ್ತೀರ. ಹಾಗೆ ಎಲ್ಲಿ ಹೊಸ್ಲು ದಾಟ್ತಾರೋ ಅಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರೆ. ಲೈಕ್ ಸ್ವೀಟ್ ಏನಾದರೂ ಮಾಡಬೇಕಂತ ನಾವೆಲ್ಲೋ ಹೊರಗಡೆ ಹೋಗಬೇಕಾಗಿತ್ತು. ಸೊ ಸಿಂಪಲ್ಲಾಗಿ ಒಂದು ಸಜ್ಜಿಗೆ ಮಾಡಿ ಅವನಿಗೂ ಲೈಕ್ ಎಲ್ಲರೂ ತಿನ್ನಿಸಿ ಆಶೀರ್ವಾದ ಮಾಡಿದ್ವಿ. ಸೊ ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್. ಅಂದರೆ ನನಗೆ ಒಂದು ಮೆಮರಿಗೋಸ್ಕರ ನಾನು ಈ ವ್ಲಾಗ್ನ ಮಾಡ್ಕೊಂಡಿದ್ದು ಅಷ್ಟೇ, ಬೇರೆ ಏನು ಕಾರಣಕ್ಕೂ ಅಲ್ಲ. ಸೊ ಹಾಗೆ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಇಲ್ಲ ಇದು ಮಾಡ್ಬೋದಿತ್ತು, ಇದು ಮಾಡಬಾರ್ದಿತ್ತು ಅಂತ ಏನಾದರೂ ನಿಮ್ಗೆ ಅನಿಸಿಕೆ ಇದ್ದರೆ, ಇಲ್ಲ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನಮಗೂ ಲೈಕ್ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಬಿಕಾಸ್ ಇದನ್ನ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದು ಅಷ್ಟೇ. ಬಿಕಾಸ್ ನಮಗೆ ಕಂಪಲ್ಸರಿ ಗೊತ್ತಿಲ್ಲ, ಮತ್ತು ನಮ್ಮ ಮನೇಲಿ ಯಾರಿಗೂ ಮಾಡಿಲ್ವಂತೆ. ಸೊ ನಮ್ಮ ಅಮ್ಮ ಅವ್ರಿಗೂ ಗೊತ್ತಿಲ್ಲ. ನಾನು ಕೇಳಿದ್ದಕ್ಕೆ ಹೇಳಿದ್ರು, ಎಲ್ಲಿ ಹೊಸ್ಲು ದಾಟಿರ್ತಾರೋ ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು, ಒಂದು ಸ್ವೀಟ್ ಮಾಡಿ. ಸೊ ನಾವು ಸಿಂಪಲ್ಲಾಗಿ ಹಾಗೆ ಮಾಡಿದ್ವಿ ಅಷ್ಟೇ. ಸೊ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಒಂದು ಶಾರ್ಟ್ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಎಸ್, ಸೊ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋದಿದೆ. ಹಾಗೆ ನನ್ನ ಮಗನ ನಾಮಕರಣ ಯಾವಾಗ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಟೇಕ್ ಕೇರ್, ಟಾಟಾ, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.